ನಮಸ್ಕಾರ ಸ್ನೇಹಿತರೆ. ಮದುವೆ ಅನ್ನೋದು ಪ್ರತಿಯೊಬ್ಬ ಹೆಣ್ಣಿನ ಜೀವನದ ಅತಿ ದೊಡ್ಡ ಕನಸು. ಹಸೆಮಣೆ ಏರಿ ಗಂಡನ ಮನೆಗೆ ಹೋಗುವಾಗ ಆಕೆ 100 ಕನಸುಗಳನ್ನು ಕಂಡಿದ್ದಳು, ಹೊತ್ತುಕೊಂಡು ಹೋಗಿರುತ್ತಾಳೆ. ಆದರೆ ಎಲ್ಲರ ಹಣೆಬರಹವು ಒಂದೇ ಥರ ಇರುವುದಿಲ್ಲ. ಕೆಲವರ ಜೀವನದಲ್ಲಿ ವಿಧಿ ಆಟವಾಡಿದಾಗ ಸುಂದರವಾಗಿದ್ದ ದಾಂಪತ್ಯ ಜೀವನ ಕೇವಲ ಕೆಲವೇ ದಿನಗಳಲ್ಲಿ ಕಮರಿ ಹೋಗುತ್ತದೆ ಅಂತ. ಇದು ನಮ್ಮ ಚಾನಲ್ನಲ್ಲಿ ನಾವು ಅಂಥದ್ದೇ ಒಂದು ನೋವಿನ ಕಥೆಯನ್ನು ದಾಟಿ ಬಂದು ಇಂದು ಹೊಸ ಭರವಸೆಯೊಂದಿಗೆ 2ನೇ ಮದುವೆಗೆ ಸಿದ್ಧವಾಗಿರುವ ಒಬ್ಬ ಧೀಮಂತ ಯುವತಿಯ ಜೀವನದ ಪುಟವನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ. ಈಕೆಯ ಕತೆ ನಿಮ್ಮ ಕಣ್ಣಿನಲ್ಲಿ ನೀರು ತರಿಸಬಹುದು, ಆದರೆ ಆಕೆಗೆ ನಿಮ್ಮಲ್ಲಿ ಯಾರಾದರೂ ಒಬ್ಬರು ಬೆಳಕಾಗಬಹುದು ಅನ್ನೋದು ನಮ್ಮ ನಂಬಿಕೆ ಸ್ನೇಹಿತರೆ. ಈ ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೀನಿ. ಇಂದಿನ ನಮ್ಮ ವಧುವಿನ ಹೆಸರು ಕಾವ್ಯ. ತುಂಬ ಮುದ್ದಾದ ಸಾಂಪ್ರದಾಯಿಕ ಮಧ್ಯಮ ವರ್ಗದ ಹುಡುಗಿ. ಸುಮಾರು 3 ವರ್ಷಗಳ ಹಿಂದೆ ಕಾವ್ಯ ಅವರು ಮದುವೆ ಬಹಳ ಸಂಭ್ರಮದಿಂದ ನಡೆದಿತ್ತು. ಆದರೆ ದುರಾದೃಷ್ಟವಶಾತ್ ಮದುವೆಯಾದ ಕೆಲವೇ ತಿಂಗಳಲ್ಲಿ ಗಂಡನಿಗೆ ಇದ್ದ ತೀವ್ರವಾದ ದುರಭ್ಯಾಸಗಳು ಮತ್ತು ಕೌಟುಂಬಿಕ ದೌರ್ಜನ್ಯ ಇವರ ಸಂಸಾರವನ್ನು ನರಕವನ್ನಾಗಿಸಿತು. 100 ಪ್ರಯತ್ನ ಪಟ್ಟರೂ ಗಂಡನ ವರ್ತನೆ ಬದಲಾಗಲಿಲ್ಲ. ಕೊನೆಗೆ ಸಹಿಸಲಾರದೆ ಹೆತ್ತವರ ನೆರವಿನಿಂದ ಕಾವ್ಯ ಕಾನೂನುಬದ್ಧವಾಗಿ ವಿಚ್ಛೇದನ ಪಡೆದರು. ಕೇವಲ 1 ವರ್ಷ ತುಂಬುವಷ್ಟರಲ್ಲಿ ಸುಂದರವಾಗಿದ್ದ ಸಂಸಾರ ಮುರಿದು ಬಿದ್ದಾಗ ಕಾವ್ಯ ತೀವ್ರ ನಿರಾಸೆಗೆ ಒಳಗಾಗಿದ್ದರು. ಆದರೆ ಹೆತ್ತವರ ಪ್ರೀತಿ ಮತ್ತು ಅವರ ಸ್ವಾತಂತ್ರ್ಯ ಕಾವ್ಯ ಅವರಿಗೆ ಮತ್ತೆ ಬದುಕುವ ಧೈರ್ಯ ನೀಡಿತು. ಕಣ್ಣೀರನ್ನು ಒರೆಸಿಕೊಂಡು ತನ್ನ ಕಾಲ ಮೇಲೆ ತಾನೇ ನಿಲ್ಲಲು ನಿರ್ಧರಿಸಿದ ಕಾವ್ಯ ಇಂದು ಒಳ್ಳೆಯ ಶಿಕ್ಷಣ ಪಡೆದು ಕೆಲಸ ಮಾಡುತ್ತಿದ್ದಾರೆ. ಬನ್ನಿ ಸ್ನೇಹಿತರೆ, ಇಂದು ತನ್ನ ಹಳೆಯ ಕಹಿ ನೆನಪುಗಳನ್ನೆಲ್ಲ ಮರೆತು ಹೊಸ ಭವಿಷ್ಯವನ್ನು ಕಟ್ಟಿಕೊಳ್ಳಲು ಬಯಸುತ್ತಿರುವ ಕಾವ್ಯ ಅವರು ವೈಯಕ್ತಿಕ ವಿವರಗಳನ್ನು ತಿಳಿಯೋಣ. ಕಾವ್ಯ ಆರ್. ಅವರು ವಯಸ್ಸು ಪ್ರಸ್ತುತ 28 ವರ್ಷ. ಇವರು ಎತ್ತರ 5 ಅಡಿ 2 ಇಂಚು. BE ಇಂಜಿನಿಯರಿಂಗ್ ಪದವಿ ಅತ್ಯುತ್ತಮ ಯಶಸ್ವಿಯಾಗಿ ಮುಗಿಸಿರುವ ಕಾವ್ಯ ಪ್ರಸ್ತುತ ಮೈಸೂರಿನಲ್ಲಿರುವ ಒಂದು ಪ್ರಮುಖ IT ಕಂಪನಿಯಲ್ಲಿ ಸಾಫ್ಟ್ವೇರ್ ಡೆವಲಪರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಪ್ರಸ್ತುತ ಇವರು ಮಾಸಿಕ ಆದಾಯ ಸುಮಾರು 45,000 ರೂಪಾಯಿ ಕೂಡ ಪಡೀತಾ ಇದ್ದಾರೆ. ಇವರ ತಂದೆ ಖಾಸಗಿ ಶಾಲೆಯೊಂದರಲ್ಲಿ ಶಿಕ್ಷಕರಾಗಿದ್ದಾರೆ ಹಾಗೂ ತಾಯಿ ಗೃಹಿಣಿ. ಇವರದು 2 ಹೆಣ್ಣು ಮಕ್ಕಳಿರುವ ಪುಟ್ಟ ಸಾಂಪ್ರದಾಯಿಕ ಕುಟುಂಬವಾಗಿದೆ. ಸ್ನೇಹಿತರೆ, ಕಾವ್ಯ ಅವರಿಗೆ ಈಗ ಬೇಕಾಗಿರುವುದು ಶ್ರೀಮಂತ ಜೀವನವಲ್ಲ, ಬದಲಿಗೆ ಕಣ್ಣೀರನ್ನು ಒರೆಸುವ ಒಂದು ಪ್ರೀತಿಯ ಕೈ. ಇವರು ನಿರೀಕ್ಷಿಸುವ ವರನ ಅರ್ಹತೆಗಳು ಹೀಗಿವೆ. ವರನಿಗೆ ಕನಿಷ್ಠ 30 ರಿಂದ 35 ವರ್ಷ ಆಗಿರಬೇಕು. ವರನು ಉದ್ಯೋಗಸ್ಥನಾಗಿದ್ದು ಕನಿಷ್ಠ ಮಾಸಿಕ ಆದಾಯ ಹೊಂದಿರಬೇಕು. ಪ್ರಮುಖವಾಗಿ ಮದ್ಯಪಾನ ಅಥವಾ ಯಾವುದೇ ದುಶ್ಚಟಗಳಿಲ್ಲದೆ ಶಾಂತ ಸ್ವಭಾವದ ವ್ಯಕ್ತಿ ಆಗಿರಬೇಕು. ಮೊದಲು ಮದುವೆಯಲ್ಲಿ ನೋವುಂಡು ವಿಚ್ಛೇದನ ಪಡೆದಿರುವವರಾಗಿದ್ದರೂ ಪರವಾಗಿಲ್ಲ, ಮಕ್ಕಳಿಲ್ಲದಿದ್ದರೂ ಉತ್ತಮ. ಜವಾಬ್ದಾರಿಯುತವಾಗಿ ಇವರ ಕುಟುಂಬವನ್ನು ಗೌರವಿಸುವ ವರನಿಗೆ ಮೊದಲು ಆದ್ಯತೆ ನೀಡಲಾಗುತ್ತದೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ಜಾತಿ ಯಾವುದೇ ಆದರೂ ಪರವಾಗಿಲ್ಲ ಅಂತ ಹೇಳಿದರೆ, ಈ ಕಣ್ಣೀರಿನ ಕತೆಗೆ ಕಾವ್ಯ ಅವರ ಜೀವನಕ್ಕೆ ಒಳ್ಳೆಯದಾಗಲಿ ಎಂದು ಹಾರೈಸುತ್ತಾ ಈ ವಿಡಿಯೋಗೆ ಒಂದು ಲೈಕ್ ನೀಡಿ, ಶೇರ್ ಮಾಡಿ. ಧನ್ಯವಾದಗಳು. ಮತ್ತೆ ಬೇರೆ ವಿಡಿಯೋ